ಸ್ನೇಹಿತರೆ, ಮಾಜಿ ಸಚಿವರು ರಾಜಾಜಿನಗರದ ಬಿಜೆಪಿ ಶಾಸಕರಾದಂಥ ಸುರೇಶ್ ಕುಮಾರ್ ಅವರು ನಿನ್ನೆ ಫೇಸ್ಬುಕ್ನಲ್ಲಿ ಒಂದು ಪೋಸ್ಟ್ ಹಾಕಿದರು. ಅದರಲ್ಲಿ ಏನಪ್ಪ ಹೇಳಿದ್ರು ಅವರು ಅಂದರೆ, ಬೆಂಗಳೂರಿನಲ್ಲಿ ಸಂಗ್ರಹವಾಗ್ತಕ್ಕಂಥ ₹1 ತೆರಿಗೆಯಲ್ಲಿ ರಾಜ್ಯ ಸರ್ಕಾರ 5 ಪೈಸೆಯಷ್ಟನ್ನು ಬೆಂಗಳೂರಿಗೆ ವಾಪಸ್ ನೀಡ್ತಾ ಇಲ್ಲ. ಇದನ್ನು ತೆರಿಗೆ ಭಯೋತ್ಪಾದನೆ ಅಂತ ಅನ್ಬೇಕಾ, ತೆರಿಗೆ ದರೋಡೆ ಅಂತ ಅನ್ಬೇಕಾ ಅಂತಕ್ಕಂಥದ್ದನ್ನ ಅವರು ಪ್ರಶ್ನೆ ಮಾಡಿದ್ದಾರೆ. ಅವ್ರು ಯಾಕೆ ಹಿಂಗೆ ಹೇಳಿದ್ರು ಇದಕ್ಕಿದ್ದಂಗೆ ಅಂತ ನಾವು ನೋಡಿದ್ರೆ, ಒಂದು ದಿನದ ಮುಂಚೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಏನಪ್ಪ ಹೇಳಿದರು ಅಂತಂದರೆ, ನಾವು ಕರ್ನಾಟಕ ಸರ್ಕಾರ ಸಾಲ ಮಾಡಿದ್ದೀವಿ ಅಂತ BJPಯವರು ಕೂಗಾಡ್ತಾ ಇದ್ದೀರಲ್ಲ, ನಮಗೆ ಕೇಂದ್ರದಿಂದ ಬರಬೇಕಾದಂಥ ತೆರಿಗೆ ಪಾಲು ನ್ಯಾಯಯುತವಾಗಿ ಬಂದುಬಿಟ್ರೆ ನಾನು ₹1 ಕೂಡ ಸಾಲ ಮಾಡ್ದೇ ಇಡೀ ರಾಜ್ಯವನ್ನು ಆಡಳಿತ ಮಾಡ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಅಷ್ಟು ಮಾತ್ರ ಅಲ್ಲದೆ ಪ್ರಜಾವಾಣಿ ಪತ್ರಿಕೆಯಲ್ಲಿ 15ನೇ ಹಣಕಾಸು ಆಯೋಗ ರಾಜ್ಯದಿಂದ ಕೇಂದ್ರಕ್ಕೆ ಬರಬೇಕಾಗಿದ್ದಂಥ ₹15,583 ಕೋಟಿ ಬರಲೇ ಇಲ್ಲ ಅಂತಕ್ಕಂಥ ಒಂದು ವಿಶೇಷ ವರದಿಯನ್ನು ಪ್ರಕಟವಾಗಿತ್ತು. ಇದನ್ನು ಕಾಂಗ್ರೆಸ್ ಮುಖಂಡರು ಸೇರಿದಂತೆ ಬಹಳಷ್ಟು ಜನ ಹಂಚ್ಕೊಂಡು ಈ ಕೇಂದ್ರದ ವಿರುದ್ಧ ಒಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇದರಿಂದ ಕುಪಿತರಾದಂಥ BJPಯ ಸುರೇಶ್ ಕುಮಾರ್ ಅವರು ಮೋದಿ ಸರ್ಕಾರವನ್ನು ಬೆಂಬಲಿಸೋಕ್ಕೋಸ್ಕರ, ನೋಡಿ ಮೋದಿ ಸರ್ಕಾರ ಬೇರೆ ಬೇರೆ ಬಡ ರಾಜ್ಯಗಳಿಗೆ ಅನುದಾನ ನೀಡ್ತಾ ಇದೆ, ಅದಕ್ಕೋಸ್ಕರ ಕರ್ನಾಟಕಕ್ಕೆ ಅನುದಾನ ನೀಡಬೇಕಾಗಿಲ್ಲ ಅಂತ ಅರ್ಥದಲ್ಲಿ ಬೆಂಗಳೂರಿನ ಉದಾಹರಣೆ ಕೊಟ್ಟು ಹೇಳಿದ್ದಾರೆ. ಈ ಹಿಂದೆ ಸುವರ್ಣ ಟಿವಿಯ ಅಜಿತ್ ಹನುಮಕ್ಕರ್ ಕೂಡ ಇದೇ ರೀತಿ ವಾದ ಮುಂದಿಟ್ಟಿದ್ರು. ನೀವು ಸದಾಶಿವನಗರದಲ್ಲಿ ಕಲೆಕ್ಟ್ ಆಗ್ತಕ್ಕಂಥ ಟ್ಯಾಕ್ಸ್ನ ಸದಾಶಿವನಗರಕ್ಕೆ ಮಾತ್ರ ಬಳಸಬೇಕು, ಶಿವಾಜಿನಗರಕ್ಕೆ ಬೇರೆ ಬೇರೆ ಏರಿಯಾಗಳಿಗೆ ಕೊಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗುತ್ತಾ ಅಂತಕ್ಕಂಥ ವಾದವನ್ನು ಮುಂದೆ ಇಟ್ಟು, ಕರ್ನಾಟಕಕ್ಕಿಂತ ಉತ್ತರ ಪ್ರದೇಶ, ಬಿಹಾರದಂಥ ರಾಜ್ಯಗಳಿಗೆ ಅತಿ ಹೆಚ್ಚು ಅನುದಾನ ಕೊಡ್ತಾ ಇರ್ತಕ್ಕಂಥದ್ದು ಸರಿ, ನಮ್ಮ ಕರ್ನಾಟಕಕ್ಕೆ ತೆರಿಗೆ ಪಾಲು ಅಂತ ಕೇಳ್ತಕ್ಕಂಥದ್ದು ತಪ್ಪು ಅನ್ನೋ ರೀತಿಯಲ್ಲಿ ಅವರು ಟ್ರೋಲ್ ಮಾಡಿದರು. ಇದನ್ನು ಮೇಲ್ನೋಟಕ್ಕೆ ಯಾರಾದರೂ ನೋಡಿದ್ರು ಹೌದಲ್ವಾ, ಕರೆಕ್ಟ್ ಅಲ್ವಾ, ಬೆಂಗಳೂರಲ್ಲಿ ಕಲೆಕ್ಟ್ ಆಗೋ ಟ್ಯಾಕ್ಸ್ ಬೆಂಗಳೂರಿಗೆ ಇರಬೇಕಲ್ವಾ, ಆ ಥರ ಕೇಳೋಕ್ಕಾಯ್ತದ ನಾವು, ಮತ್ತು ಬೇರೆ ರಾಜ್ಯಗಳಿಗೆ ಹಣ ಕೊಡೋದು ತಪ್ಪು ಅಂತ ಹೇಳೋಕ್ಕಾಯ್ತದ ಅಂತ ವಾದವನ್ನು ಮುಂದಿಡ್ತಾ ಇದ್ದಾರೆ. ಆದರೆ ವಾಸ್ತವ ಏನಪ್ಪ ಅಂತಂದರೆ, ನಾವಾಗಲಿ ಕಾಂಗ್ರೆಸ್ ಮುಖಂಡರಾಗಲಿ ಬೇರೆ ಯಾರೂ ಕೂಡ ಕರ್ನಾಟಕ ಕಟ್ಟುವ ತೆರಿಗೆ ಹಣವನ್ನು ಪೂರ್ತಿ ವಾಪಸ್ಸು ಕರ್ನಾಟಕಕ್ಕೆ ಕೊಡಿ ಅಂತ ಯಾವತ್ತೂ ಕೇಳಿಲ್ಲ, ಮತ್ತು ಮುಂದೆ ಕೇಳುವುದೂ ಇಲ್ಲ. ಈ ರೀತಿ ಕೇಳಿದವರು ಯಾರಪ್ಪ ಅಂತಂದರೆ ಏಕೈಕ ವ್ಯಕ್ತಿ ಅದು ಮಾನ್ಯ ನರೇಂದ್ರ ಮೋದಿ ಅವರು. 2009ನೇ ಇಸ್ವಿನಲ್ಲಿ ಅವರು ಗುಜರಾತ್ ರಾಜ್ಯದ CM ಆಗಿದ್ದಾಗ ಏನಪ್ಪ ಹೇಳಿದರು ಅಂದರೆ, ಮನಮೋಹನ್ ಸಿಂಗ್ ಸರ್ಕಾರ ನಮಗೆ ಭಾಳ ಅನ್ಯಾಯ ಮಾಡ್ತಾ ಇದೆ, ಗುಜರಾತ್ ಎಷ್ಟು ಟ್ಯಾಕ್ಸನ್ನು ಕಟ್ಟುತ್ತೋ ಅಷ್ಟು ಟ್ಯಾಕ್ಸನ್ನು ಗುಜರಾತ್ಗೆ ವಾಪಸ್ ಕೊಡ್ತಾ ಇಲ್ಲ ಅಂತ ಅವರು ಹರಿಹಾಯ್ದಿದ್ರು 2009ನೇ ಇಸ್ವಿನಲ್ಲಿ. ಆದರೆ ಇದನ್ನು ಬೇರೆ ನಾವು ಯಾರು ಕೂಡ ಹೇಳ್ತಾ ಇಲ್ಲ, ಉತ್ತರ ಪ್ರದೇಶಕ್ಕೆ ಹಣ ಕೊಡಿ, ಬಿಹಾರಕ್ಕೆ ಹಣ ಕೊಡಿ, ಜಾರ್ಖಂಡ್ಗೆ ಹಣ ಕೊಡಿ, ಭಾರತದಲ್ಲಿ ಯಾವ ರಾಜ್ಯಗಳು ಹಿಂದುಳಿದಿವೆ ಅವಕ್ಕೆ ಹೆಚ್ಚು ಹಣ ಕೊಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಆದರೂ ಕೂಡ ಸುರೇಶ್ ಕುಮಾರ್ ತರದವರು, ಮೀಡಿಯಾಗಳು, ಅಜಿತ್ ಹನುಮಕ್ಕರ್ ತರದವರು ಈ ಪದೇ ಈ ಸುಳ್ಳನ್ನು ಹಬ್ಬಿಸಿ ಒಂದು ನರೇಟಿವನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಹಾಗಾದರೆ ನಾವು ಕೇಳ್ತಾ ಇರೋದೇನು ಅಂತಕ್ಕಂಥದ್ದು ನೋಡ್ಬಿಡೋಣ. ಮೊದಲನೇದಾಗಿ, ಕೇಂದ್ರ ಸರ್ಕಾರವು ತನ್ನ ಡಿವಿಸಿಬಲ್ ಪೂಲ್ನಲ್ಲಿ 50% ರಾಜ್ಯಗಳ ಜೊತೆ ಹಂಚ್ಕೋಬೇಕು ಅಂತ ನಾವು ಒತ್ತಾಯಿಸ್ತೀವಿ. ಏನಿದು ಡಿವಿಸಿಬಲ್ ಪೂಲ್ ಅಂತಂದರೆ, ಕೇಂದ್ರ ಸರ್ಕಾರಕ್ಕೆ ಏನೆಲ್ಲ ಟ್ಯಾಕ್ಸ್ ಕಲೆಕ್ಟ್ ಆಗ್ತದಲ್ಲ ಅದರಲ್ಲಿ ಸೆಸ್ಸು ಮತ್ತು ಸರ್ಚಾರ್ಜ್ಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಮೂಲಗಳು, ಅದು ಅಂತಂದರೆ ಒಂದು GST ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಕಾರ್ಪೊರೇಟ್ ಟ್ಯಾಕ್ಸ್ ಇರ್ಬೋದು, ಕಸ್ಟಮ್ ಡ್ಯೂಟಿ ಇರ್ಬೋದು, ಅಬ್ಕಾರಿ ಶುಲ್ಕ ಇರ್ಬೋದು, ಈ ರೀತಿಯಲ್ಲಿ ಕೇಂದ್ರ ಸರ್ಕಾರ ಏನೆಲ್ಲ ತೆರಿಗೆಗಳನ್ನ ಸಂಗ್ರಹಿಸ್ತದಲ್ಲ ಅದನ್ನೆಲ್ಲ ಒಂದು ಪೂಲ್ ಮಾಡಿ, ಆ ಪೂಲಲ್ಲಿ ಏನಪ್ಪ ಮಾಡುತ್ತೆ ಅಂದರೆ 41% ಇಡೀ ಎಲ್ಲ ರಾಜ್ಯಗಳ ಜೊತೆ ಹಂಚ್ಕೊಳ್ತದೆ, ಮತ್ತು ಉಳಿದಂಥ 59% ತಾನೇ ಇಟ್ಕೊಳ್ತದೆ. 15ನೇ ಮತ್ತು 16ನೇ ಹಣಕಾಸು ಆಯೋಗಗಳು ಕೂಡ ಈ ಕೇಂದ್ರವು ತನ್ನ ಡಿವಿಸಿಬಲ್ ಪೂಲ್ನಲ್ಲಿ 41% ರಾಜ್ಯಗಳ ಜೊತೆ ಹಂಚ್ಕೊಳ್ಬೇಕು ಅಂತ ಹೇಳಿದೆ. ಆದರೆ ನಾವು ಏನು ಹೇಳ್ತಾ ಇದ್ದೀವಿ ಕರ್ನಾಟಕದ ಜನತೆ ಅಂತಂದರೆ, ಕೇಂದ್ರ ಸರ್ಕಾರವು ಈ ಡಿವಿಸಿಬಲ್ ಪೂಲ್ನಲ್ಲಿ 50% ರಾಜ್ಯಗಳ ಜೊತೆ ಹಂಚಿಕೊಳ್ಳಿ ಅಂತ ತಾಕೀತು ಮಾಡ್ತಾ ಇದ್ದೀವಿ. ಈ ರೀತಿ ಮಾಡೋದ್ರಿಂದ ಕರ್ನಾಟಕದಂಥ ಅಭಿವೃದ್ಧಿ ಹೊಂದ್ತಾ ಇರ್ತಕ್ಕಂಥ ರಾಜ್ಯಗಳಿಗೆ, ಹೆಚ್ಚಿನ ಟ್ಯಾಕ್ಸ್ ಕಟ್ತಕ್ಕಂಥ ರಾಜ್ಯಗಳಿಗೆ ನ್ಯಾಯಯುತ ಪಾಲು ಸಿಗಲು ಸಾಧ್ಯವಾಗ್ತದೆ ಅಂತಕ್ಕಂಥದ್ದು ನಮ್ಮ ವಾದ. ಮನಮೋಹನ್ ಸಿಂಗು PM ಆಗಿದ್ದಾಗ UPA ಕಾಲದಲ್ಲಿ ಕೇವಲ 37% ಮಾತ್ರ ಡಿವಿಸಿಬಲ್ ಪೂಲ್ನಲ್ಲಿ ಹಂಚ್ಕೊಳ್ತಾ ಇದ್ರು ಅಂತ ನೀವು ದಯವಿಟ್ಟು ನೆಪ ಹೇಳ್ಬೇಡಿ. ಯಾಕೆ ಅಂತಂದರೆ, ಆಗ ಈ GST ಥರದ ಕೇಂದ್ರದ ಲೂಟಿ ವ್ಯವಸ್ಥೆ ಇರಲಿಲ್ಲ, ರಾಜ್ಯಗಳಿಗೆ ವ್ಯಾಟ್ ವ್ಯವಸ್ಥೆ ಇತ್ತು, ತೆರಿಗೆ ಆಗ್ತಕ್ಕಂಥ ಅಧಿಕಾರ ರಾಜ್ಯಗಳಿಗೆ ಇತ್ತು. ಹಾಗಾಗಿ ರಾಜ್ಯಗಳು ತಮಗೆ ಬೇಕಾದಂಥ ತೆರಿಗೆನ ತಾವು ಸಂಗ್ರಹಿಸ್ಕೊಳ್ತಾ ಇದ್ದು ಅಂತಕ್ಕಂಥದ್ದನ್ನ ಮರಿಬೇಡಿ ಅಂತ ನಿಮ್ಗೆ ಹೇಳಲಿಕ್ಕೆ ನೆನಪಿಸ್ತೀನಿ.
ಈ ರೀತಿಯಾಗಿ ಕೇಂದ್ರ ಸರ್ಕಾರ ಏನಾದರೂ 50% ಡಿವಿಸಿಬಲ್ ಪೂಲ್ನಲ್ಲಿ ರಾಜ್ಯಗಳ ಜೊತೆ ಹಂಚ್ಕೊಂಡ್ರೆ, ಈಗ ಒಂದು ಉದಾಹರಣೆ ಮೂಲಕ ನೋಡೋಣ, 10 ಲಕ್ಷ ಕೋಟಿ ರೂಪಾಯಿಗಳು ಕೇಂದ್ರ ಸರ್ಕಾರಕ್ಕೆ ಈ ಡಿವಿಸಿಬಲ್ ಪೂಲ್ನಲ್ಲಿ ಬಂದರೆ ಅದರಲ್ಲಿ 5 ಲಕ್ಷ ಕೋಟಿ ರೂಪಾಯಿಗಳನ್ನು ಅದು ರಾಜ್ಯಗಳ ಜೊತೆ ಹಂಚ್ಕೊಳ್ಬೋದು. ಆದ್ರೆ ಈಗೇನಾಗಿದೆಯಪ್ಪ ಅಂತಂದರೆ ಕೇವಲ 41% ಆಗಿರೋದ್ರಿಂದ ಹಂಚ್ಕೊಳ್ತಾ ಇರ್ತಕ್ಕಂಥದ್ದು ರಾಜ್ಯಗಳ ಜೊತೆ ಅದು 4 ಲಕ್ಷ ಕೋಟಿ ರೂಪಾಯಿಗಳಷ್ಟನ್ನು ಮಾತ್ರ ಅದು ಹಂಚ್ಕೊಳ್ತಾ ಇದೆ. ಆದರೆ ಅವರು 50% ಹಂಚ್ಕೊಂಡ್ರೆ ನಮಗೆ 5 ಲಕ್ಷ ಕೋಟಿ ರೂಪಾಯಿ ಎಲ್ಲ ರಾಜ್ಯಗಳಿಗೆ ಸಿಗ್ತದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕು. ಇನ್ನು ಎರಡನೇ ವಿಚಾರಕ್ಕೆ ನಾವು ಬರೋದಾದ್ರೆ, ಕೇಂದ್ರ ಸರ್ಕಾರವು ಸೆಸ್ ಮತ್ತು ಸರ್ಚಾರ್ಜ್ ರೂಪದಲ್ಲಿ ಏನು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದೆಯಲ್ಲ ಅದನ್ನು ಕೂಡ ರಾಜ್ಯಗಳ ಜೊತೆ ಹಂಚಿಕೊಳ್ಳಬೇಕು. ಈಗ ಕೇಂದ್ರ ಸರ್ಕಾರ, ಅದರಲ್ಲೂ ನರೇಂದ್ರ ಮೋದಿಯವರು ಪ್ರಧಾನಿಯಾದ ನಂತರ ಈ ಸೆಸ್ ಮತ್ತು ಸರ್ಚಾರ್ಜ್ಗಳನ್ನು ವಿಪರೀತವಾಗಿ ಹೆಚ್ಚಳ ಮಾಡಿದೆ. ಎಷ್ಟು ಅಂದರೆ 17% 20%ವರೆಗೂ ಕೂಡ ಸೆಸ್ಸು ಸರ್ಚಾರ್ಜನ್ನು ಸಂಗ್ರಹಿಸ್ತಾ ಇದೆ. 2024-25 ಒಂದೇ ಹಣಕಾಸು ವರ್ಷದಲ್ಲಿ ಸೆಂಟ್ರಲ್ ಗೌರ್ಮೆಂಟು ಸೆಸ್ ಮೂಲಕ 3.87 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಸಂಗ್ರಹಿಸಿದೆ. ಸರ್ಚಾರ್ಜ್ ಮೂಲಕ 1.53 ಲಕ್ಷ ಕೋಟಿ ರೂಪಾಯಿಗಳನ್ನು ಸಂಗ್ರಹಿಸಿದೆ. ಅಂದರೆ ಸುಮಾರು 5.5 ಲಕ್ಷ ಕೋಟಿ ರೂಪಾಯಿಗಳನ್ನು ಅದು ಸೆಸ್ಸು ಸರ್ಚಾರ್ಜಿಂದ ಸಂಗ್ರಹಿಸಿದೆ. ಈ 5.5 ಲಕ್ಷ ಕೋಟಿ ರೂಪಾಯಿಗಳಲ್ಲಿ 1 ರೂಪಾಯಿಯನ್ನು ಕೂಡ ರಾಜ್ಯಗಳ ಜೊತೆ ಕೇಂದ್ರ ಸರ್ಕಾರ ಹಂಚಿಟ್ಕೊಳ್ತಾ ಇಲ್ಲ, ತಾನೇ ಇಟ್ಕೊಳ್ತಾ ಇದೆ. ಹಾಗಾಗಿ ಈ ಅನುದಾನದಲ್ಲಿಯೂ ಕೂಡ 50% ನೀವು ರಾಜ್ಯಗಳ ಜೊತೆ ಹಂಚಿಕೊಳ್ಳಿ ಅಂತ ನಾವು ಒತ್ತಾಯಿಸ್ತಾ ಇದ್ದೀವಿ. 5.5 ಲಕ್ಷ ಕೋಟಿನಲ್ಲಿ 50% ಅಂದರೆ 2,75,000 ಕೋಟಿ ರೂಪಾಯಿ ಆಗ್ತದೆ. ಇದನ್ನು ಎಲ್ಲ ರಾಜ್ಯಗಳಿಗೆ ಹಂಚಿದ್ರೆ ಈಗೇನು ನಮಗೆ ತೆರಿಗೆ ಪಾಲು ಬರ್ತಾ ಇದೆಯಲ್ಲ ಅದರಲ್ಲಿ ಡಬಲ್ ಸಿಗ್ತದೆ ಅಂತಕ್ಕಂಥದ್ದು ನಾವು ಹೇಳ್ತೀವಿ. ಇನ್ನು ಮೂರನೇ ವಿಚಾರ, ಕೇಂದ್ರ ಸರ್ಕಾರ GSTನ ತಗೊಂಡು ಬಂತು. ತುಂಬ ರಾಜ್ಯಗಳು ಕರ್ನಾಟಕ ಸೇರಿದಂತೆ ಬೇಡ ಅಂತ ನಾವು ಹೇಳಿದ್ವಿ. ಆಗ ಕೇಂದ್ರ ಸರ್ಕಾರ ಏನಪ್ಪ ಹೇಳ್ತು ಅಂದರೆ, ಈಗ ನೀವು ಏನು ಒಂದು ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಾ ಇದ್ದೀರಿ ಅದು ಪ್ರತಿ ವರ್ಷ 14% ಗ್ರೋತ್ ರೇಟನ್ನು ನಾವು ಪ್ರಾಮಿಸ್ ಮಾಡ್ತೀವಿ. 1% ಈಗ ಸಂಗ್ರಹ ಆಗ್ತಕ್ಕಂಥ ಟ್ಯಾಕ್ಸಲ್ಲಿ ಪ್ರತಿ ವರ್ಷ 14% ಬೆಳವಣಿಗೆ ಆಗಲಿಲ್ಲ ಅಂತಂದರೆ ಎಷ್ಟು ನಷ್ಟ ಆಗಿರ್ತದೋ ಅದನ್ನು ಮುಂದಿನ 5 ವರ್ಷಗಳ ಕಾಲ ನಾವು ತುಂಬಿಕೊಡ್ತೀವಿ ಅಂತೇಳಿ ಕೇಂದ್ರ ಸರ್ಕಾರ ಹೇಳ್ತು. ಅದರಂತೆ ಕರ್ನಾಟಕದಲ್ಲಿ 2017ರಿಂದ 2023-24 14% ಬೆಳವಣಿಗೆ ಆಧಾರದಲ್ಲಿ ಕರ್ನಾಟಕ ರಾಜ್ಯಕ್ಕೆ 1,65,532 ಕೋಟಿ ರೂಪಾಯಿಗಳು ನಷ್ಟ ಪರಿಹಾರ ಬರಬೇಕಾಗಿತ್ತು. ಆದರೆ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಎಷ್ಟಪ್ಪ ಅಂದರೆ 1,06,258 ಕೋಟಿ ರೂಪಾಯಿ ಮಾತ್ರ. ನಮಗಿನ್ನೂ 59,274 ಕೋಟಿ ರೂಪಾಯಿಗಳು ನಷ್ಟ ಆಗಿದೆ. ಇದನ್ನು ತುಂಬಿಕೊಡಬೇಕು ಅಂತ ನಾವು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸ್ತೀವಿ. ಮತ್ತು ಈ ಅವೈಜ್ಞಾನಿಕ GST ತಂದವರು ನಾವೇನು ಕೇಳಿರಲಿಲ್ಲ. ಹಾಗಾಗಿ ಇನ್ನೂ ಹಲವಾರು ವರ್ಷಗಳ ಕಾಲ ಈ GST ನಷ್ಟ ಪರಿಹಾರವನ್ನು ತುಂಬಿಕೊಡಬೇಕು ಅಂತ ನಾವು ಒತ್ತಾಯಿಸ್ತೀವಿ. ಇದರಿಂದ ಎಷ್ಟೆಲ್ಲ ಹಣ ಕರ್ನಾಟಕ ರಾಜ್ಯಕ್ಕೆ ಬರ್ತದೆ ಅಂತಕ್ಕಂಥದ್ದನ್ನ ನೀವೇ ಊಹಿಸ್ಕೊಳ್ಳಿ. ಇನ್ನು ನಾಲ್ಕನೇದು ಏನು 15ನೇ ಹಣಕಾಸು ಆಯೋಗ, 16ನೇ ಹಣಕಾಸು ಆಯೋಗ, ಈ ಎಲ್ಲ ಆಯೋಗಗಳು ಒಂದೊಂದು ರಾಜ್ಯಕ್ಕೂ ಕೂಡ ಈ ಡಿವಿಸಿಬಲ್ ಪೂಲು ಮತ್ತು ಅದರಲ್ಲಿ ಎಷ್ಟು % ಹಣವನ್ನು ಹಂಚ್ಕೊಳ್ಬೇಕು ಅಂತಕ್ಕಂಥ ಒಂದು ಲೆಕ್ಕಾಚಾರವನ್ನು ಕೊಡ್ತಾರೆ. ಅದರ ಆಧಾರದಲ್ಲಿ ಕೇಂದ್ರ ಸರ್ಕಾರ ಈ ಒಂದು ಹಣವನ್ನು ರಾಜ್ಯಗಳಿಗೆ ಹಂಚ್ತದೆ, ತೆರಿಗೆ ಪಾಲನ್ನು. 14ನೇ ಹಣಕಾಸು ಆಯೋಗ ಏನಪ್ಪ ಮಾಡಿತ್ತು ಅಂದರೆ, ಕರ್ನಾಟಕಕ್ಕೆ 4.71% ಪಾಲನ್ನು ಕೊಡಿ ಅಂತ ಅದು ಹೇಳಿತ್ತು. ಆದರೆ 15ನೇ ಹಣಕಾಸು ಆಯೋಗ ಬಂತಲ್ಲ, ಆ 15ನೇ ಹಣಕಾಸು ಆಯೋಗ ಅಂತಂದರೆ ಸುಮಾರು 2021ರಿಂದ 26ವರೆಗೆ ಏನಿತ್ತಲ್ಲ ಅದು 15ನೇ ಹಣಕಾಸು ಆಯೋಗ ಏನು ಹೇಳ್ಬಿಡ್ತು ಅಂದರೆ, ಕರ್ನಾಟಕ ರಾಜ್ಯಕ್ಕೆ ಕೇವಲ 3.64% ಮಾತ್ರ ಪಾಲನ್ನು ಕೊಡಿ ಅಂತ ಹೇಳ್ಬಿಡ್ತು. ಇದು ದೊಡ್ಡ ಅನ್ಯಾಯ. ಏನು 4.71ನಿಂದ 3.64ಗೆ ಇಳಿಸ್ಬಿಟ್ರು ಅಂತಂದರೆ ಎಂಥ ಅನ್ಯಾಯ ಅಂತಕ್ಕಂಥದ್ದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ. ಆದರೆ ಈಗ 16ನೇ ಹಣಕಾಸು ಆಯೋಗ ರಚನೆಯಾಗಿದೆ. ಅದೇನಪ್ಪ ಹೇಳ್ತಾ ಇದೆ ಅಂದರೆ, ಕರ್ನಾಟಕ ರಾಜ್ಯಕ್ಕೆ 4.13% ಕೊಡಿ ಅಂತೇಳಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಳ ಮಾಡಿ ತಿಪ್ಪೆ ಸಾರಿಸಿದೆ. ಆದರೆ ನಮ್ಮ ಕರ್ನಾಟಕ ರಾಜ್ಯದ ಈ ಸಂಕಷ್ಟ ಇದೆಲ್ಲವನ್ನು ಗಮನಿಸಿದ್ರೆ ನಮ್ಮ ರಾಜ್ಯಕ್ಕೆ 5%ಗಿಂತ ಹೆಚ್ಚಿನ ಪಾಲನ್ನು ಕೊಡಬೇಕು ಅಂತ ಈ ಹಣಕಾಸು ಆಯೋಗಗಳು ಹೇಳಬೇಕಿತ್ತು. ಆದರೆ ಅವರು ಹೇಳಿಲ್ಲ. ಹಾಗಾಗಿಯೇ 15ನೇ ಹಣಕಾಸು ಆಯೋಗ ಏನು 4.71ನಿಂದ 3.63ಗೆ ಇಳಿಸ್ಬಿಡ್ತಲ್ಲ, ಅವಾಗ ಅವ್ರಿಗೆ ಅನ್ನಿಸ್ತು, ಇಲ್ಲ ನಾವು ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದೀವಿ, ಅದಕ್ಕೋಸ್ಕರ ಅವ್ರಿಗೆ ವಿಶೇಷ ಅನುದಾನವನ್ನು ಕೊಡಿ ಅಂತೇಳಿ
ಈ 15ನೇ ಹಣಕಾಸು ಆಯೋಗ 2021ನೇ ಇಸ್ವಿನಲ್ಲಿ ಒಂದು ಶಿಫಾರಸನ್ನು ಮಾಡಿತ್ತು. ಅದೇನಪ್ಪ ಅಂತಂದರೆ ಬೆಂಗಳೂರಿನ ಅಭಿವೃದ್ಧಿಗೆ 6,000 ಕೋಟಿ ರೂಪಾಯಿ ಕೊಡಿ ಮತ್ತು ವಿಶೇಷವಾಗಿ ಒಂದು 595 ಕೋಟಿ ರೂಪಾಯಿ ಅನುದಾನವನ್ನು ಕರ್ನಾಟಕಕ್ಕೆ ಕೊಡಿ ಅಂತಕ್ಕಂಥದ್ದೆಲ್ಲ ಹೇಳಿತ್ತು. ಸುಮಾರು ವಿಚಾರಗಳನ್ನ ಸೇರಿಸಿದ್ರೆ ಸುಮಾರು 15,583 ಕೋಟಿ ರೂಪಾಯಿಗಳ ವಿಶೇಷ ಅನುದಾನವನ್ನು ಕೊಡಬೇಕು ಅಂತ ಹೇಳಿತ್ತು. ಆಮೇಲೆ ಅದಲ್ಲದೆ ಕೇಂದ್ರ ಸರ್ಕಾರವೇ ಕೂಡ ತನ್ನ ಬಜೆಟ್ನಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡಿತ್ತು. ಇಷ್ಟು ಹಣ ಸುಮಾರು 20,000ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಹಣ ಕರ್ನಾಟಕಕ್ಕೆ ಈ 5 ವರ್ಷಗಳಲ್ಲಿ ಬರಬೇಕಾಗಿತ್ತು. ಆದರೆ 1 ರೂಪಾಯಿ ಕೂಡ ಬಂದಿಲ್ಲ. ಇದಕ್ಕೆ BJP ಏನಪ್ಪ ಹೇಳ್ತಾರೆ ಅಂತಂದರೆ 15ನೇ ಫೈನಾನ್ಸ್ ಕಮಿಷನ್ ಹೇಳಿತ್ತು, ಅದು ಮಧ್ಯಂತರ ವರದಿನಲ್ಲಿ, ಫೈನಲ್ ವರದಿನಲ್ಲಿ ಅದು ಯಾವ ಹಣ ಕೊಡಬೇಕು ಅಂತ ಹೇಳಿಲ್ಲ, ಹಾಗಾಗಿ ನಾವು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಆ ಮಧ್ಯಂತರ ವರದಿ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಆ ತಕ್ಷಣಕ್ಕೆ ಹಣಕಾಸು ಆಯೋಗ ಕೊಟ್ಟಿದ್ದಂಥ ವರದಿಯಾಗಿತ್ತು. ಈ ರೀತಿಯಾಗಿ ಕರ್ನಾಟಕಕ್ಕೆ ಪದೇ ಪದೇ ಅನ್ಯಾಯ ಆಗ್ತಾನೆ ಇದೆ. ತೆರಿಗೆ ವಿಚಾರದಲ್ಲಿ, ಅನುದಾನ ವಿಚಾರದಲ್ಲಿ, ಎಲ್ಲ ವಿಚಾರದಲ್ಲೂ ಆಗ್ತಾ ಇದೆ. ನಾವು ಕೇಳ್ತಾ ಇರ್ತಕ್ಕಂಥದ್ದು ಈ 4 ಬೇಡಿಕೆಗಳು. ಈ ಬೇಡಿಕೆಗಳನ್ನು ಈಡೇರಿಸಿದ್ರೆ ಕರ್ನಾಟಕ ಸರ್ಕಾರಕ್ಕೆ ಈಗ ಬರ್ತಾ ಇರೋದಕ್ಕಿಂತ ಡಬಲ್ ತೆರಿಗೆ ಪಾಲು ಸಿಗ್ತದೆ ಅಂತ ನಾವು ಹೇಳ್ತಾ ಇದ್ದೀವಿ. ಮತ್ತು ಸುರೇಶ್ ಕುಮಾರ್ ಅವರೇ, ಇಷ್ಟು ತೆರಿಗೆ ಪಾಲು ಕರ್ನಾಟಕಕ್ಕೆ ಬರಬೇಕು ಅಂತ ನೀವು ಕೂಡ ಒತ್ತಾಯಿಸಬೇಕು. ನಿಜವಾಗಿಯೂ ನಿಮಗೆ ಕನ್ನಡಿಗರ ಮೇಲೆ ಅಭಿಮಾನ, ಪ್ರೀತಿ, ಕಾಳಜಿ ಏನಾರ ಇತ್ತು ಅಂದರೆ ಇದನ್ನು ವಾಸ್ತವ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ನಿಮ್ಮದೇ BJP ಏನು ಕೇಂದ್ರದ ಅಧಿಕಾರದಿದೆ ಅವರಿಗೆ ತಾಕೀತು ಮಾಡಿ ಇಷ್ಟು ಹಣವನ್ನು ಕರ್ನಾಟಕ ರಾಜ್ಯಕ್ಕೆ ನೀವು ತರಬೇಕು. ನೀವೇನಾದ್ರು ತಂದರೆ ಈಗ ಕರ್ನಾಟಕ ಏನು ತೆರಿಗೆ ಪಾಲು ಪಡಿತಾ ಇದೆಯಲ್ಲ ಅದಕ್ಕಿಂತ 2 ಪಟ್ಟು ಹೆಚ್ಚಾಗ್ತದೆ. ಆಗ ಸುರೇಶ್ ಕುಮಾರ್ ಅವರೇ, ನೀವು ಹೇಳ್ದಂತೆ ಬೆಂಗಳೂರಿನ ಅಭಿವೃದ್ಧಿಗೆ ಹೆಚ್ಚು ಹಣವನ್ನು ಬಳಸ್ಬೋದು. 5 ಪೈಸೆಗಿಂತ 20-30 ಪೈಸೆ ಬಳಸ್ಬೋದು. ಅಷ್ಟು ಮಾತ್ರ ಅಲ್ಲ, ನಾವು ಬೆಂಗಳೂರು ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇದೆ, ಹೆಚ್ಚಿನ ಪ್ರಾಜೆಕ್ಟ್ಗಳು ಇಲ್ಲೇ ಇವೆ, ಅದೆಲ್ಲ ಗೊತ್ತಿದ್ದು ನಿಮಗೆ. ನಾವು ನಮ್ಮ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡಬೇಕಿರೋದು ಬೆಂಗಳೂರನ್ನಲ್ಲ, ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳನ್ನು ಅಂತಕ್ಕಂಥದ್ದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು, ನಾವು ಅರ್ಥ ಮಾಡ್ಕೊಳ್ಬೇಕು. ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಇಂದಿಗೂ ಅಪೌಷ್ಟಿಕತೆ ಇದೆ, ಅನಕ್ಷರತೆ ಇದೆ, ಬಾಲ್ಯ ವಿವಾಹ ಇದೆ. ಇದೆಲ್ಲವನ್ನು ನಾವು ಸರಿದೂಗಿಸ್ಬೇಕು ಅಂತಂದರೆ ಹೆಚ್ಚಿನ ಅನುದಾನವನ್ನು ಆ ಜಿಲ್ಲೆಗಳಿಗೆ ಕೊಡಬೇಕು. ಆ ರೀತಿ ಕೊಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಯಾವಾಗ ಅಂದರೆ ಕೇಂದ್ರ ಸರ್ಕಾರ ನಮ್ಮ ನ್ಯಾಯಯುತ ತೆರಿಗೆ ಪಾಲನ್ನು ಕೊಟ್ಟಾಗ. ಇದನ್ನು ಕೊಡಲಿಕ್ಕೆ ಕೇಂದ್ರ ಸರ್ಕಾರದ ಬಳಿ ಹಣ ಇಲ್ಲ ಅಂತ ಯಾರೂ ಕೂಡ ವಾದ ಮಾಡಬೇಡಿ. ಕೇಂದ್ರ ಸರ್ಕಾರದ ಬಳಿ ಸಾಕಷ್ಟು ಹಣ ಇದೆ. ಅದು ಪೆಟ್ರೋಲ್ ಡೀಸೆಲ್ ಮೇಲೆ ಅಬಕಾರಿ ಶುಲ್ಕವನ್ನು ಏರಿಸ್ತಾ ಸಾಕಷ್ಟು ವಸೂಲಿ ಮಾಡಿಟ್ಕೊಂಡಿದೆ. ಸೆಸ್ಸು ಸರ್ಚಾರ್ಜ್ ರೂಪದಲ್ಲಿ ಅದೆಲ್ಲವನ್ನು ತನ್ನ ಬಳಿ ಇಟ್ಕೊಳ್ತಾ ಇದೆ. GST ಮೂಲಕ ಹಣ ಸಂಗ್ರಹಿಸ್ತಾ ಇದೆ. ಆದರೆ ಕೇಂದ್ರ ಸರ್ಕಾರ 30% ಇದ್ದಂಥ ಕಾರ್ಪೊರೇಟ್ ಟ್ಯಾಕ್ಸನ್ನು 22.5%ಗೆ ಯಾಕೆ ಇಳಿಸ್ತು? ಕಾರ್ಪೊರೇಟ್ ಟ್ಯಾಕ್ಸ್ ಜಾಸ್ತಿ ಮಾಡಲಿ ಅಲ್ವಾ? ಅತ್ಯಂತ ಹೆಚ್ಚು ಶ್ರೀಮಂತರು ಈ ದೇಶದಲ್ಲಿದ್ದಾರೆ. 1% ಈ ದೇಶದ ಜನರ ಬಳಿ 40% ಸಂಪತ್ತು ಇದೆ ಅಂತೇಳಿ ಹಲವಾರು ವರದಿಗಳು ಬರ್ತಿದೆಯಲ್ಲ, ಆ ರೀತಿಯ ಈ ಸೂಪರ್ ರಿಚ್ ಆಗಿದಾರಲ್ಲ ಅವ್ರ ಮೇಲೆ ಟ್ಯಾಕ್ಸ್ ಹಾಕ್ಲಿ ಅಲ್ವಾ? ಈ ರೀತಿ ಮಾಡೋದ್ರಿಂದ ಕೇಂದ್ರ ಸರ್ಕಾರಗಳಿಗೆ ಹೆಚ್ಚಿನ ಹಣ ಬರ್ತದೆ. ಮತ್ತು ಇನ್ನೊಂದು ಏನು, ಅದಾನಿ ಅಂಬಾನಿ ಥರದ ಅತಿ ಶ್ರೀಮಂತರಿಗೆ ಕೇಂದ್ರ ಸರ್ಕಾರ ಬೇಕಾಪಿಟ್ಟು ಒಂದು ಹಣವನ್ನು ಕೊಡ್ತಾ ಇದೆ. ಅವರ ಟ್ಯಾಕ್ಸ್ ಮನ್ನಾ ಮಾಡ್ತಾ ಇದೆ, ಅವರ ಸಾಲವನ್ನು NPA ಮಾಡ್ತಾ ಇದೆ, ಅವರಿಗೆ ಬೇಕಾದಷ್ಟು ಎಲ್ಲ ಪ್ರಾಜೆಕ್ಟ್ಗಳನ್ನ ಕೊಡ್ತಾ ಇದೆ, ಎಲ್ಲ ಸರ್ಕಾರಿ ಸಂಸ್ಥೆಗಳನ್ನು ಮಾರಿ ಅವರ ತಿಜೋರಿ ತುಂಬಿಸ್ತಾ ಇದೆಯಲ್ಲ. ಇದನ್ನು ನಿಲ್ಲಿಸಿದ್ರೆ ಸಾಕು, ಭಾರತದ ಎಲ್ಲ ರಾಜ್ಯಗಳಿಗೂ ಒಂದು ಫೇರ್ ಆದಂಥ ಅನುದಾನವನ್ನು ಕೊಡಲಿಕ್ಕೆ ಕೇಂದ್ರ ಸರ್ಕಾರದ ಬಳಿ ಹಣ ಇರ್ತದೆ ಅಂತ ನಾವು ಹೇಳ್ತೀವಿ. ನಾನು ಮತ್ತೊಮ್ಮೆ ಹೇಳ್ತೀವಿ, ಯಾವುದೇ ರಾಜ್ಯಗಳಿಗೆ ಅನುದಾನ ಕೊಡಬೇಡಿ, ತೆರಿಗೆ ಪಾಲು ಕೊಡಬೇಡಿ ಅಂತ ನಾವಾಗಲಿ ಕಾಂಗ್ರೆಸ್ ಆಗಲಿ ಕರ್ನಾಟಕದ ಯಾರೂ ಕೂಡ ಹೇಳ್ತಾ ಇಲ್ಲ. ಆದರೆ ಕೇಂದ್ರ ಸರ್ಕಾರ ನ್ಯಾಯಯುತವಾಗಿ ಎಲ್ಲ ರಾಜ್ಯಗಳಿಗೆ ಒಂದು ತೆರಿಗೆ ಪಾಲನ್ನು ಹೆಚ್ಚು ಮಾಡಿ ಅಂತ ಹೇಳ್ತಾ ಇದ್ದೀವಿ. ನಾವೇನೀಗ ಮೇಲ್ಗಡೆ 4 ಡಿಮ್ಯಾಂಡನ್ನು ಇಟ್ಟಿದ್ದೀವಿ, ಆ ಡಿಮ್ಯಾಂಡನ್ನು ಕೇಂದ್ರ ಸರ್ಕಾರ ಪೂರೈಸಿಕೊಟ್ರೆ, ಅಂದರೆ ಸರ್ಚಾರ್ಜಲ್ಲಿ ಬರ್ತಕ್ಕಂಥ ಹಣವನ್ನು ಸೆಸ್ಸನ್ನು ಹಂಚ್ಕೊಳ್ಳೋಕೊಟ್ರೆ ಕರ್ನಾಟಕ ಮಾತ್ರ ಅಲ್ಲ, ಭಾರತದ ಎಲ್ಲ ರಾಜ್ಯಗಳಿಗೂ ತೆರಿಗೆ ಪಾಲು ಈಗೇನು ಸಿಗ್ತಿದೆಯಲ್ಲ ಅದಕ್ಕಿಂತ ಡಬಲ್ ಸಿಗ್ತದೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಆದರೆ ನಮ್ಮ ರಾಜ್ಯದ ಹಿತದೃಷ್ಟಿಯಿಂದ ನಾವು ಕೇಳ್ತಾ ಇರ್ತಕ್ಕಂಥದ್ದು ನಮ್ಮ ಪಾಲನ್ನು ನಮಗೆ ನ್ಯಾಯಯುತವಾಗಿ ಕೊಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಇದು ಕೇಳೋದು ತಪ್ಪಾ? ಸುರೇಶ್ ಕುಮಾರ್ ಅಂತಕ್ಕಂಥ ತಿಳಿದಂಥವರು ಬೆಂಗಳೂರಿಗೆ 5 ಪೈಸೆ ಸಹ ಬರ್ತಾ ಇಲ್ಲ ಅಂತೇಳಿ ಪೋಸ್ಟ್ ಹಾಕಿ ಜನರ ದಿಕ್ಕು ತಪ್ಪಿಸ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ನಾನು ಆಗಲೇ ಹೇಳಿದ್ನಲ್ಲ, ಬೆಂಗಳೂರು ಮಾತ್ರ ಅಭಿವೃದ್ಧಿ ಆಗಬೇಕಿಲ್ಲ, ಕರ್ನಾಟಕದ ಎಲ್ಲ ಜಿಲ್ಲೆಗಳು ಕೂಡ ಅಭಿವೃದ್ಧಿ ಆಗಬೇಕಿದೆ. ಆ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಅಭಿವೃದ್ಧಿ ಆಗಬೇಕು ಅಂದರೆ ಕೇಂದ್ರ ಸರ್ಕಾರ ತಾನು ನ್ಯಾಯಯುತವಾಗಿ ತೆರಿಗೆ ಪಾಲನ್ನು ಹಂಚ್ಬಿಟ್ರೆ ನಾವು ಬೆಂಗಳೂರು ಮಾತ್ರ ಅಲ್ಲ ಇಡೀ ರಾಜ್ಯವನ್ನು ಅಭಿವೃದ್ಧಿ ಮಾಡ್ತೀವಿ. ಇದೇ ಸಂದರ್ಭದಲ್ಲಿ ಇನ್ನೊಂದು ಮಾತು,
ಕರ್ನಾಟಕ ರಾಜ್ಯದ ಹಣವನ್ನು ಕರ್ನಾಟಕದ ಜನರಿಗಾಗಿ ಗ್ಯಾರಂಟಿ ಯೋಜನೆಗಳ ಮೂಲಕ ಕೊಟ್ಟರೆ ಇದೇ BJPಯವರು ನೀವು ವಿರೋಧಿಸ್ತೀರಿ. ಅದನ್ನು ಏನು ವಿರೋಧಿಸ್ತೀರಿ? ಬಿಟ್ಟಿ ಕೊಡ್ತಾ ಇದ್ದೀರಿ, ರಾಜ್ಯದ ಖಜಾನೆ ಖಾಲಿ ಆಗ್ತಾ ಇದೆ, ರಾಜ್ಯ ದಿವಾಳಿ ಆಗ್ತಾ ಇದೆ ಅಂತ ಸುಳ್ಳನ್ನು ಹಬ್ಬಿಸ್ತೀರಿ. ಆದರೆ ಈ ಗ್ಯಾರಂಟಿಗಳನ್ನು ಕೊಡೋದ್ರಿಂದ ಈ ಜನರ ಕೊಳ್ಳುವ ಶಕ್ತಿ ಹೆಚ್ಚಾಗ್ತದೆ. ಆಗ ಕೊಳ್ಳುವ ಶಕ್ತಿ ಹೆಚ್ಚಾದಾಗ ಬೇಡಿಕೆ ಹೆಚ್ಚಾಗ್ತದೆ. ಬೇಡಿಕೆ ಹೆಚ್ಚಾಗೋದ್ರಿಂದ ಉತ್ಪಾದನೆ ಹೆಚ್ಚಾಗ್ತದೆ. ಉತ್ಪಾದನೆ ಹೆಚ್ಚಾಗಿ ಮಾರಾಟ ಆದರೆ ತೆರಿಗೆ ಸಂಗ್ರಹ ಜಾಸ್ತಿ ಆಗ್ತದೆ. ಈ ರೀತಿಯಿಂದ ರಾಜ್ಯದ ಆರ್ಥಿಕತೆ ಬೆಳೆದು ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗ್ತದೆ. ಅದನ್ನೂ ವಿರೋಧಿಸ್ತೀರಿ ನೀವು. ಇನ್ನೊಂದು ಕಡೆ ಕೇಂದ್ರದಿಂದ ರಾಜ್ಯಕ್ಕೆ ತೆರಿಗೆ ಪಾಲಲಾಗ್ತಾ ಇರ್ತಕ್ಕಂಥ ಅನ್ಯಾಯದ ಬಗ್ಗೆನೂ ನೀವು ತುಟಿ ಬಿಚ್ಚಲ್ಲ ಅಂತಂದರೆ ನೀವು ನಾಡದ್ರೋಹಿಗಳಲ್ಲವೇ? ಹಾಗಾಗಿ ಸ್ನೇಹಿತರೆ, ಮೇಲ್ನೋಟಕ್ಕೆ ಹೌದು ಅನಿಸ್ಬಿಡ್ತದೆ ಈ ಸುರೇಶ್ ಕುಮಾರು, ಅಜಿತ್ ಹನುಮಕ್ಕರ್ ಥರದ ವಾದಗಳು. ಆದರೆ ಇಂತಹ ಹುಸಿ ವಾದಗಳಿಗೆ ನೀವು ಬಲಿಯಾಗಬೇಡಿ, ಹುಸಿ ದೇಶಭಕ್ತಿಗಳಿಗೆ ಮಾರು ಹೋಗಬೇಡಿ. ವಾಸ್ತವವಾಗಿ ವೈಜ್ಞಾನಿಕವಾಗಿ ಆಲೋಚಿಸುವ ಮೂಲಕ ನೀವು ನೈಜ ಸ್ಥಿತಿಗಳನ್ನು ಅರ್ಥ ಮಾಡ್ಕೊಳ್ಬೇಕು. ರಾಜ್ಯದ ಹಿತ ಮತ್ತು ದೇಶದ ಜನರ ಹಿತಗಳಿಗಾಗಿ ಹಕ್ಕೊತ್ತಾಯಗಳನ್ನ ಮುಂದಿಡಬೇಕು. ಅದೇ ನಿಜವಾದ ದೇಶಭಕ್ತಿ ಆಗಿದೆ. ಅದಕ್ಕಾಗಿ ನಾವು ದೇಶದ ಜನರ ಪರವಾಗಿ ಮಾತನಾಡಬೇಕೇ ಹೊರತು ಕೆಲವು ಶ್ರೀಮಂತರ ಪರವಾಗಿ ಅಂತೂ ಅಲ್ಲ, ಮತ್ತು ಈ ರೀತಿ ಸುಳ್ಳು ಹೇಳ್ತಕ್ಕಂಥವ್ರ ಪರವಾಗಿ ಅಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ಕೂಡ ಕಮೆಂಟ್ ಮೂಲಕ ಉತ್ತರ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.